ಶಕ್ತಿ ಯೋಜನೆಯ ಪರಿಣಾಮದಿಂದ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಎದುರಾಗಿದೆ. ಈ ಮಧ್ಯೆ ಲೇಡಿ ಕಂಡಕ್ಟರ್ ಹಾಗೂ ವಿದ್ಯಾರ್ಥಿ ನಡುವೆ ಗಲಾಟೆ ಆಗಿ ಹಲ್ಲೆ ಮಾಡಿದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಹಾವೇರಿ ಬಸ್ ನಿಲ್ದಾಣದ ಎದುರು ಎಬಿವಿಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಗಾಂಧಿಪುರ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿ ಮನೋಜ್ ಚಳಾಳ್ ಎಂಬುವನ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ಬಸ್ ರಶ್ ಇದ್ದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಮನೋಜ್ ಫುಟ್ಬೋರ್ಡ್ ಮೇಲೆ ನಿಂತಿದ್ದ. ಈ ಹಿನ್ನೆಲೆ ಬಸ್ ಒಳಗೆ ಬರುವಂತೆ ಮಹಿಳಾ ಕಂಡಕ್ಟರ್ ಸೂಚಿಸಿದ್ದಾರೆ. ಅದಕ್ಕೆ ಬಸ್ ರಶ್ ಇದೇ ಒಳಗೆ ಹೇಗೆ ಬರಲಿ ಎಂದು ವಿದ್ಯಾರ್ಥಿ ವಾದಿಸಿದ್ದನಂತೆ. ಈ ಹಿನ್ನೆಲೆ ಮಹಿಳಾ ಕಂಡಕ್ಟರ್ ವಿದ್ಯಾರ್ಥಿ ಕೊರಳಪಟ್ಟಿ ಹಿಡಿದು ಹಲ್ಲೆ ಮಾಡಿದ್ದು, ಬಳಿಕ ಹಾವೇರಿ ಬಸ್ ನಿಲ್ದಾಣದ ವಿಶ್ರಾಂತಿ ಕೊಠಡಿ ಒಳಗೆ ಕರೆದು ಕೂಡ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ಇವತ್ತಿನ ದಿನ ಮನ್ನಂಗಿ ಸವಣೂರು ಬಸ್ಸಿಂದ ಒಬ್ಬ ವಿದ್ಯಾರ್ಥಿ ಹಾವೇರಿ ನಗರಕ್ಕೆ ವಿದ್ಯಾಭ್ಯಾಸ ಮಾಡೋಕೆ ಡಿಗ್ರಿ ಕಾಲೇಜಿಗೆ ಬರ್ತಾ ಇದ್ದ. ಆ ವಿದ್ಯಾರ್ಥಿ ಅವ್ರೂರಿಂದ ಬರುವಾಗ ಬಸ್ಸಿನ ಮೇಲೆ ಹತ್ತಿರಿ ಅಂತ ಹೇಳಿ ಕಂಡಕ್ಟರ್ ಹೇಳಿದಾರ. ಅದು ಬಸ್ ಫುಲ್ ಆಗಿದ್ದ ಕಾರಣ ಈಗ ಶಕ್ತಿ ಯೋಜನೆ ಇರೋದ್ರಿಂದ ವಿದ್ಯಾರ್ಥಿಗಳು ಎಷ್ಟೋ ಜನ ಡೋರಲ್ಲಿ ನಿಂತ್ಕೊಂಡು ಬರ್ತಾ ಇದ್ದಾರೆ. ಹಂಗೆ ಅವನು ಬಂದಿದ್ದಾನ. ಆ ಹುಡುಗನ ಮೇಲೆ ಹತ್ತಿರಿ ಅಂತ ಹೇಳಿ ಕಾಲರನ್ನು ಹಿಡಿದು ಆ ವಿದ್ಯಾರ್ಥಿಗೆ ಹೊಡೆದು ಮತ್ತೆ ಪುನಃ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಎಲ್ಲ KSRTC ಅಲ್ಲಿ ಏನು ಮೇಲ್ವಿಚಾರಕರು ಇರ್ಬೋದು, ಕಂಡಕ್ಟರ್ ಇರ್ಬೋದು, ಡ್ರೈವರ್ ಇರ್ಬೋದು, ಎಲ್ಲರೂ ಅದನ್ನು ಯಾವ ರೀತಿಯಾಗಿ ಬಿಂಬನೆ ಮಾಡಿದಾರ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿನ ಆ ಮಹಿಳಾ ಕಂಡಕ್ಟರ್ ಏನೋ ಹೊಡೆದಿದ್ದಾನ, ಆ ಮಹಿಳಾ ಕಂಡಕ್ಟರ್ ಕೈ ಹಿಡಿದಿದ್ದಾನ ಅನ್ನುವಂಥ ಒಂದು ಇದ್ರೊಳಗೆ ಆ ವಿದ್ಯಾರ್ಥಿನ ಅಪರಾಧಿ ಸ್ಥಾನದಾಗ ನಿಲ್ಲಿಸಿ ಆ ವಿದ್ಯಾರ್ಥಿನ ಸ್ಟೇಷನ್ಗೆ ಕರ್ಕೊಂಡು ಹೊಂಟಿದ್ರು. ಆ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿ ಪರಿಷತ್ನವರು ಬಂದು ಅದನ್ನು ಆಗ್ರಹ ಮಾಡಿ ಅದನ್ನು ಇಲ್ಲಿ ನಿಲ್ಲಿಸಿದ ತಕ್ಷಣ ಗೊತ್ತಾಗಿದ್ದು ಒಂದು ವಿಷಯ ಏನಂದ್ರೆ ಕಂಡಕ್ಟರ್ ಮತ್ತು ಡ್ರೈವರ್ ಏನಿದಾರ ಅವರ ಇದನ್ನು ಹಲ್ಲೆ ಮಾಡಿದಾರ ಅಂಥೇಳಿ ಈಗ ಹಲ್ಲೆಯ ವಿಡಿಯೋಗಳು ಸಹ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಆಲ್ರೆಡಿ ಸ್ಪ್ರೆಡ್ ಆಗಿದಾವ. ಈ ಕೂಡಲೇ ಇಲಾಖೆ ಎಚ್ಚೆತ್ಕೊಂಡು ಪೊಲೀಸ್ ಇಲಾಖೆದವರು ವಿದ್ಯಾರ್ಥಿ ಮೇಲೆ ಕೈ ಮಾಡಿದ್ರಿಂದ ಯಾರ್ಯಾರು ಕೈ ಮಾಡಿದಾರಲ್ಲ ಆ ವಿಡಿಯೋಗಳನ್ನು ನಾವು ಅಧಿಕಾರಿಗಳಿಗೆ ಕೊಡ್ತೇವೆ. ಅವ್ರನ್ನ ಇನ್ನು 1 ಅಥವಾ 2 ದಿನದಲ್ಲಿ ಅವ್ರನ್ನ ಅಮಾನತು ಮಾಡದೇ ಹೋದಲ್ಲಿ ವಿದ್ಯಾರ್ಥಿ ಪರಿಷತ್ತಿನವರಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಇದನ್ನು ನಮ್ಮ ಪ್ರಾಂತದವರೆಗೂ ಇದನ್ನು ತಗೊಂಡು ಹೋಗಿ ಅತಿ ದೊಡ್ಡ ಮಟ್ಟದಲ್ಲಿ ಇದನ್ನು ಹೋರಾಟವನ್ನು ತಗೋತೀವಿ. ಅವ್ರನ್ನ ಅಮಾನತು ಮಾಡದೇ ಹೋದಲ್ಲಿ ವಿದ್ಯಾರ್ಥಿ ಪರಿಷತ್ತು ಮುಂದಿನ ದಿವಸದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಬಸ್ ಹತ್ತಿ ಬರ್ಬೇಕಾರ ಇಲ್ಲ ಕಂಡಕ್ಟರ್ ಮ್ಯಾಗ ಹತ್ತಂದ್ರೆ ಅದಕ್ಕೆ ಇಲ್ಲ ಹುಡ್ರು ಜಾಸ್ತಿ ಇದ್ದಕ್ಕೆ ಇದು ಮಂದಿ ಅದ ರೀ ಹೆಂಗೆ ಹತ್ತಲಿ ಅಂತ ಅಂದಿದ್ದಕ್ಕೆ ಮ್ಯಾಗ ಹೇಳೋದು ಕೇಳ್ತೈತೆ ಅಂತ ಒಂದು ಹೊಡ್ತಾ ಹೊಡೆದ್ರು. ನನ್ನ ಯಾಕೆ ಹೊಡೆದ್ರು ಅಂದಿದ್ದಕ್ಕೆ ಕೊಳಪಟ್ಟಿ ಹಿಡಿದು ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲಿ ಎಲ್ಲರೂ ಸೇರಿಸಿ ಹೊಡೆದ್ಬಿಟ್ರಿ ಸರ್. ಅವ್ರು 4-5 ಮಂದಿ ಕಂಡಕ್ಟರ್ ಸೇರಿ ನನ್ನ ಒಳಗೆ ಕದ ಹಾಕಿ ಬರಬ್ಬರು ಹೊಡೆದಾರೆ ಸರ್. ತಲೆ ಪಲಿಗೆಲ್ಲ ಹೊಡ್ತಿದ್ದೆ ಸರ್. ಅವ್ರು ಈಗ ಬರಬೇಕು ಅಷ್ಟೇ ಸರ್. ಅವ್ರು ಬರ್ಬೇಕು, ಅಮಾನತ್ ಮಾಡ್ಬೇಕು. ಫುಲ್ ರಶ್ ಆಗಿತ್ತು ಸರ್. ಅವ್ರು ಮ್ಯಾಗ ಹತ್ತಿದ್ದಕ್ಕೆ ಸರ್ ಎಲ್ಲಿ ಹತ್ತಲ್ರಿ ಮೇಡಮ್ ಅಂದಿದ್ದಕ್ಕೆ ಅವ್ರು ನಾನು ಹೊಡೆದಾರ ಹೊಡೆದಕ್ಕೆ ಎದಕ್ಕೆ ಹೊಡೆದ್ರೆ ಅಂದಿದ್ದಕ್ಕೆ ಕೊಳಪಟ್ಟಿ ಹಿಡಿದು ಜಗ್ಗಾಡ್ರಿ. ಕೂಡು ಒಳಗೆ ಹಾಕಿ ಹೊಡೆದ್ರಿ. ಸ್ವಲ್ಪ ಏನು ಕೈ ಬಿಡ್ರಿ ಅಂದಿದ್ದಕ್ಕೆ ಸ್ವಲ್ಪ ಕೈ ಹಿಂಗೆ ಹಿಡಿದಕ್ಕೆ ಬಳಿ ಹೊಡೆದಕ್ಕೆ ಅದನ್ನ ಒಂದು ದೊಡ್ಡ ಇನಿಷಿಯೇಟಿವ್ ಮಾಡ್ಕೊಂಡು ಬರಬ್ಬರಿ ಒಳಗೆ ಹಾಕಿ ಕೊಡ್ಬಿಟ್ರಿ. ಅದಾಕಿ BA 2nd ಸೆಮ್ ಸರ್, ಗಾಂಧಿಪುರ ಕಾಲೇಜ್ ನಮ್ದು. ನಾವು ಹಾಸ್ಟೆಲಾಗ ಇರ್ತೀವಿ, ಲಕ್ಮಾಪುರ್ಲಿಂತ ಬರಬೇಕಾರ ಇದು ನಡೆದಿದ್ರಿ. ಇದೀಗ ಲೇಡಿ ಕಂಡಕ್ಟರ್ ಹಾಗೂ ವಿದ್ಯಾರ್ಥಿ ಜಗಳ ಹಾವೇರಿ ನಗರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.